ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇರುವಂತವರು ಲಕ್ಷಾಂತರ ಜನರಿದ್ದಾರೆ. ಯಾಕಂದ್ರೆ ಈಗಾಗಲೇ ಡಿಲೇ ಆಗ್ತಾ ಇರುವಂತದ್ದು ಬಹಳಷ್ಟು ಟೈಮ್ ವೇಸ್ಟ್ ಆಗಿಬಿಟ್ಟಿದೆ. ಎಲೆಕ್ಷನ್ ಟೈಮ್ದಲ್ಲಿ ಅಮೌಂಟ್ ಕರೆಕ್ಟ್ ಆಗಿನೇ ಬರ್ತಾ ಇತ್ತು, ಆದ್ರೆ ಈಗ ಬರ್ತಾ ಇಲ್ಲ ಅನ್ನೋ ಕ್ವಶನ್ ಎಲ್ಲರ ತಲೆಯಲ್ಲಿ ಉಂಟಾಗ್ತಾ ಇರುವಂತದ್ದು. ಸೊ ಹಾಗಾದ್ರೆ ಅದರ ಮಧ್ಯದಲ್ಲಿ ಹಿಂದಿನ ಕಂತುಗಳು ಏನಾದರೂ ಪೆಂಡಿಂಗ್ ಉಳಿದಿದ್ರೆ ಅದು ಕೂಡ ಜಮಾ ಆಗ್ತಾ ಇರುವಂತದ್ದು. ಇಲ್ಲಿ ನೋಡಿ ಮೆಸೇಜ್ 8,000 ಅಮೌಂಟ್ ಹಿಂದಿನ ಕಂತುಗಳು ಕೂಡ ಸೇರಿಸಿ ಜಮಾ ಆಗಿರುವಂತದ್ದು. ಸೊ ಹಾಗಾದ್ರೆ ನಿಮಗೂ ಕೂಡ ಹಿಂದಿನ ಕಂತುಗಳು ಜಮಾ ಆಗ್ಬೇಕಾ? ಸೊ ಎಲ್ಲ ಕೂಡ ಮಾಹಿತಿಯನ್ನ ಆ ಒಂದು 18 ಜಿಲ್ಲೆಗಳನ್ನ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹೀಗಾಗಿ ತುಂಬಾನೇ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇರುತ್ತೆ. ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಮಾಹಿತಿಯನ್ನ ತಿಳ್ಕೊತಾ ಇದ್ರೆ ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಕಣ್ರಿ. ಸೊ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನಮ್ಮ ಶ್ರಮಕ್ಕೆ ಒಂದೇ ಒಂದು ಬಟನ್ ಒತ್ತಿದ್ರೆ ಸಬ್ಸ್ಕ್ರೈಬ್ ಆಗುತ್ತೆ ಕಣ್ರಿ. ಸೊ ಬೇಗನೆ ಸಬ್ಸ್ಕ್ರೈಬ್ ಮಾಡಿ. ಸೊ ಡೈರೆಕ್ಟ್ ಆಗಿ ಈಗ ಪಾಯಿಂಟ್ಗೆ ಬಂದ್ಬಿಡೋಣ. ನಿಮ್ಗೆ ಏನಾದ್ರೂ ಹಿಂದಿನ ಕಂತುಗಳು ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮುಖ್ಯವಾಗಿ ಏನ್ ಹೇಳಿದ್ದಾರೆ ನಾನು ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಯಾರು ನೋಡಿರ್ತೀರಾ ಅವ್ರಿಗಂತೂ ಗೊತ್ತಿರತ್ತೆ. ಸೊ ಆದ್ರೆ ಇಲ್ಲಿ ಬಹಳಷ್ಟು ಹೊಸ ವೀಕ್ಷಕರು ಕೂಡ ಬರ್ತಾ ಇರ್ತಾರೆ. ಸೊ ಅವ್ರಿಗೂ ಕೂಡ ತಿಳಿಸ್ಕೊಡ್ಬೇಕಾಗತ್ತೆ. ಸೊ ಅದಕ್ಕೆ ಈ ಒಂದು ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ ನೋಡ್ರಿ ಇಲ್ಲಿ. ಸೊ ಈಗಾಗಲೇ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರೆಸ್ ದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಅಂತೂ ಬಹಳಷ್ಟು ಡಿಲೇ ಆಗಿದೆ, ಅದಕ್ಕೆ ನಾವು ಒಪ್ಕೋತೀವಿ. ಯಾಕಂದ್ರೆ ಎಲೆಕ್ಷನ್ ಟೈಮ್ದಲ್ಲಿ ನಮಗೂ ಕೂಡ ಸಾಕಷ್ಟು ಕೆಲಸ ಇರತ್ತೆ. ಅಂತಹ ಸಂದರ್ಭದಲ್ಲಿ ನಮಗೆ ಅಮೌಂಟ್ ಹಾಕ್ಲಿಕ್ಕೆ ಆಗಿಲ್ಲ. ಸೊ ಈಗ ಚಾಲನೆ ಅಂತ ಕೊಟ್ಟಿದೀವಿ. ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಅಮೌಂಟ್ ಈಗಾಗಲೇ ಜಮಾ ಆಗ್ತಾ ಇದೆ, ನಿಮ್ಗೆ ಗೊತ್ತಿದೆ, ಎಲ್ಲರಿಗೂ ಕೂಡ ಜಮಾ ಆಗ್ತಾ ಇದೆ. ಓಕೆನಾ? ಸೊ ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋದಲ್ಲಿ ಲೈವ್ ಪ್ರೂಫ್ ಕೂಡ ತೋರಿಸಿದೀನಿ. ಕಮೆಂಟ್ಗಳಲ್ಲಿ ಕೂಡ ಜನರು ಹೇಳ್ತಾ ಇದ್ದಾರೆ ಬರ್ತಾ ಇದೆ ಸರ್ ಅನ್ನಭಾಗ್ಯ ಯೋಜನೆ ಏಪ್ರಿಲ್ ತಿಂಗಳನ್ನ. ಅದೇ ರೀತಿಯಾಗಿ ಹಿಂದಿನ ಕಂತುಗಳು ಕೂಡ ಸೇರಿಸಿ ಹಾಕೊಡ್ತಾ ಇರುವಂತದ್ದು ನಿಮ್ಗೆ ಗೊತ್ತಿರುವಂತದ್ದು. ಸೊ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ 11ನೇ ಕಂತಿನ ಹಣ ಈಗಾಗಲೇ ರಿಲೀಸ್ ಆಗಿದೆ. ನಿಮ್ಗೆ ಇನ್ನೂ ಬಂದಿಲ್ಲ ಅಂದ್ರೆ ಅದು ಸುಳ್ಳಾಗಲ್ಲ. ಕೆಲವೊಂದಿಷ್ಟು ಜನರಿಗೆ ಈಗಲೇ ಬಂದಿದೆ. ಲೈವ್ ಪ್ರೂಫ್ ಆಗಿ ಈಗಾಗಲೇ ನಾನು ತೋರಿಸ್ಕೊಟ್ಟಿದ್ದೀನಿ ಬೇರೆ ವಿಡಿಯೋಗಳಲ್ಲಿ. ಈಗಾಗಲೇ ಅಮೌಂಟ್ ಕೂಡ ಬರ್ತಾ ಇದೆ. ನಿಮಗೂ ಕೂಡ ಬಂದಿಲ್ಲ ಅಂದ್ರೆ ಇವತ್ತು ಬರುವಂತಹ ಚಾನ್ಸಸ್ ಇರುತ್ತೆ, ಅಥವಾ ನಾಳೆ ಕೂಡ ಬರ್ಬೋದು, ನಾಡ್ದು ಕೂಡ ಬರ್ಬೋದು. ಜೂನ್ 30ರವರೆಗೂ ಕೂಡ ಬರುತ್ತೆ. ಅಲ್ಲಿವರೆಗೂ ನೀವು ಕಾಯಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಅಂದ್ರೆ 11ನೇ ಕಂತಿನ ಹಣಕ್ಕೆ ಜೂನ್ 30ನೇ ತಾರೀಕು ಕೂಡ ಕೊಟ್ಟಿದ್ದಾರೆ. ಜುಲೈನಲ್ಲಿ 12ನೇ ಕಂತಿನ ಹಣ ರಿಲೀಸ್ ಆಗುತ್ತೆ ಅಂತ ಮಾಹಿತಿ ತಿಳಿಸಿದ್ದಾರೆ. ಈಗ ಈ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪೆಂಡಿಂಗ್ ಇರುವಂತಹ ಹಣದ ಬಗ್ಗೆ ಏನು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂದ್ರೆ, ಈಗಾಗಲೇ ನೀವು ಆ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಕ್ಲಿಯರ್ ಆಗಿ ಹೇಳ್ತಾ ಇದೀನಿ, ಕೇಳಿಸ್ಕೊಳ್ಳಿ. ಅರ್ಜಿಯನ್ನ ಸಲ್ಲಿಸಿದ್ರ ಮೊದಲನೇದಾಗಿ ಈಗಾಗಲೇ ಅರ್ಜಿ ಸಲ್ಲಿಸಿದ್ರ 1ನೇ ಕಂತು, 2ನೇ ಕಂತು, 3ನೇ ಕಂತು, 4ನೇ ಕಂತು, 5ನೇ ಕಂತು, 6ನೇ ಕಂತು ಇವೆಲ್ಲ ಕಂತುಗಳನ್ನ ಪಡೆದಿದ್ದೀರಾ. ಸೊ ಅದಾದ ತಕ್ಷಣ ಯಾವುದೇ ಒಂದು ಮುಖ್ಯವಾದಂತಹ ಕಾರಣದಿಂದ ಈ ಒಂದು ದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಿ ಅಲ್ಲಿ ಹೋಗಿ ಕೆಲಸವನ್ನ ಮಾಡುವ ಅಗತ್ಯ ಬೀಳುತ್ತೆ. ಅವಾಗ ಏನ್ ಮಾಡ್ತೀರಾ? ಅಡ್ರೆಸ್ ತಿದ್ದುಪಡಿ ಮಾಡ್ಕೋತೀರಾ ಆಧಾರ್ ಕಾರ್ಡ್ನಲ್ಲಿ. ಓಕೆನಾ? ಅಡ್ರೆಸ್ ತಿದ್ದುಪಡಿ ಮಾಡ್ಕೋತೀರಾ. ಅಲ್ಲಿ ನಿಮಗೆ ಬೇಕಾಗತ್ತೆ ಅಲ್ವಾ, ಅಲ್ಲಿಯ ಒಂದು ಅಡ್ರೆಸ್ ಬೇಕಂತ ಅವ್ರು ಹೇಳಿದಾಗ ಅಲ್ಲಿ ಇಲ್ಲಿಂದ ಒಂದು ಅಡ್ರೆಸ್ ಚೇಂಜ್ ಮಾಡಿ ಅಲ್ಲಿಂದ ಹಾಕೋತೀರಾ. ಸೊ ಅದಾದ್ಮೇಲೆ ಮೇಲ್ಗಡೆ ಹೋಗಿರುವಂತಹ ಅಡ್ರೆಸ್ಸೇ ಬೇರೆ, ಇಲ್ಲಿರುವಂತಹ ಅಡ್ರೆಸ್ಸೇ ಬೇರೆ. ಯಾವುದೇ ಕಾರಣದಿಂದ ನಂಬರ್ನ ಚೇಂಜ್ ಮಾಡ್ತೀರಾ. ಬಹಳಷ್ಟು ಒಂದು ಎಕ್ಸಾಂಪಲ್ಸ್ ಇದಾವೆ. ನಂಬರ್ ಚೇಂಜ್ ಮಾಡ್ತೀರಾ, ಹೆಸರು ಚೇಂಜ್ ಮಾಡ್ತೀರಾ, ಸಾಕಷ್ಟು ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಅಲ್ಲಿ ಒಂದು ಸ್ವಲ್ಪ ಕೂಡ ಚೇಂಜಸ್ ಆದ್ರೆ ಮೇಲ್ಗಡೆ ಇರುವಂತಹ ಅಪ್ಲಿಕೇಶನ್ ಹಾಕುವಾಗ ಹೋಗಿರುವಂತಹ ಒಂದು ಡಾಕ್ಯುಮೆಂಟ್ಸೇ ಬೇರೆ ಆಗಿಬಿಡತ್ತೆ, ಇಲ್ಲಿ ಇರುವಂತಹ ಡಾಕ್ಯುಮೆಂಟ್ಸೇ ಬೇರೆ ಆಗಿಬಿಡತ್ತೆ. ಸೊ ಹೀಗಾಗಿ ನಿಮಗೆ ಅಮೌಂಟ್ ಬರೋದು ಸ್ಟಾಪ್ ಆಗಿಬಿಡತ್ತೆ ಆಟೋಮೆಟಿಕ್ ಆಗಿ. ಅದು ಒಂದು ಇಲ್ಲಿಯ ಡಾಕ್ಯುಮೆಂಟ್ಸು, ಇಲ್ಲಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಅಲ್ಲಿರುವಂತಹ ಹೆಸರುಗಳು, ನಂಬರ್ಗಳು, ಅಡ್ರೆಸ್ಗಳು ಮೇಲ್ಗಡೆ ಹೋಗಿ ಫೆಚ್ ಆಗುವ ತನಕ ಬಹಳಷ್ಟು ಡಿಲೇ ಆಗುತ್ತೆ. 2 ರಿಂದ 3 ತಿಂಗಳು ತಗೋತೆ ಸುಮಾರು. ಅವಾಗ ನಿಮಗೆ ವೆರಿಫಿಕೇಶನ್ ಆದ ತಕ್ಷಣ ಅಮೌಂಟ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಯವರೆಗೂ ನೀವು ವೇಟ್ ಮಾಡಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಇನ್ನೊಂದು ಸೊಲ್ಯೂಷನ್ ಹೇಳಬೇಕಂದ್ರೆ ಏನು ಹೇಳಿದ್ದಾರೆ, ಆ ಒಂದು ಡಾಕ್ಯುಮೆಂಟ್ಸ್ಗಳನ್ನು ತಿದ್ದುಪಡಿ ಮಾಡ್ಕೊಂಡಿದ್ದೆ ಆದರೆ ನೀವು ಮತ್ತೊಂದು ಸಾರಿ ಅರ್ಜಿಯನ್ನು ಸಲ್ಲಿಸಿ. ಸ್ಪಾಟ್ನಲ್ಲಿನೇ ಅರ್ಜಿ ಒಂದು ತಿದ್ದುಪಡಿ ಮಾಡ್ಕೋತೀರಾ, ಡಾಕ್ಯುಮೆಂಟ್ಸ್ ಬರ್ತಾವಲ್ಲ ನಿಮಗೆ, ಒಂದು ವಾರದಲ್ಲಿ ಆಧಾರ್ ಕಾರ್ಡ್ ಬಂದ್ಬಿಡುತ್ತೆ. ಸೊ ಅದಾದ ತಕ್ಷಣ ನೀವೇನು ಮಾಡಬೇಕು, ಮತ್ತೊಂದು ಸಾರಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು. ಓಕೆನಾ? ಅಥವಾ ರೇಷನ್ ಕಾರ್ಡ್ನಲ್ಲಿ ಯಾವುದೋ ಒಂದು ವ್ಯಕ್ತಿ ಹೆಸರು ತೆಗೆದಾಕ್ಬಿಡ್ತೀರಾ ಅಥವಾ ಹೆಸರನ್ನ ಸೇರಿಸ್ಬಿಡ್ತೀರಾ. ಸೊ ಈ ರೀತಿ ಚೇಂಜಸ್ ಅನ್ನ ಮಾಡ್ತಿರ್ತೀರಾ. ಸೊ ಅಂತ ಸಂದರ್ಭದಲ್ಲಿ ಮತ್ತೊಂದು ಸಾರಿ ಅರ್ಜಿಯನ್ನ ಸಲ್ಲಿಸಿದ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಬರೋದು ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ನೀವು ಆದಷ್ಟು ಏನ್ ಮಾಡಿ, ಹಣ ಬರಲ್ದವರು ಮತ್ತೊಂದು ಸಾರಿ ಅರ್ಜಿ ಸಲ್ಲಿಸಿ. ಏನು 5 ನಿಮಿಷ ಆಗುತ್ತೆ, ಹೋಗಿ ಗ್ರಾಮ 1, ಕರ್ನಾಟಕ 1, ಬಾಪು ಸೇವಾ ಕೇಂದ್ರ, ಈ ಥರ CS ಸೆಂಟರ್ಗಳು ಸಿಕ್ಕಾಪಷ್ಟೇ ಒಂದು ತಾಲೂಕಿನಲ್ಲಿ ತುಂಬಿರ್ತವೆ. ಬೇಗನೆ ಹೋಗಿ ನೀವು ಅಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರೆ ಮಾತೆ ಮುಗಿದು ಹೋಗ್ಬಿಡುತ್ತೆ.
ಸೊ ಕ್ಲಿಯರ್ ಆಗಿಬಿಡುತ್ತೆ. ಆದಷ್ಟು ಬೇಗ ಹೋಗಿ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಒಂದು ಡಾಕ್ಯುಮೆಂಟ್ಸನ್ನು ಕ್ಲಿಯರ್ ಮಾಡ್ಕೊಂಬಿಡಿ, ಅಮೌಂಟನ್ನು ಪಡಿತಾ ಹೋಗಿ ವೀಕ್ಷಕರೇ. ಸೊ ಆ ಒಂದು ಡಾಕ್ಯುಮೆಂಟ್ಸನ್ನು ಕ್ಲಿಯರ್ ಮಾಡ್ಕೊಳ್ಳಲ್ಲ, ಇದು ಅಮೌಂಟ್ ಬರ್ತಾ ಇಲ್ಲ, ಅದು ಇದು ಅಂತ ನೀವು ತಲೆ ಕೆಡಿಸ್ಕೋತೀರಾ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ನಿಮಗೆ ಕನ್ಫ್ಯೂಷನ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ. ಸೊ ಅಲ್ಲಿಂದ ನನಗೆ ಡೈರೆಕ್ಟಾಗಿ ಮೆಸೇಜ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಸೊ ಅಲ್ಲಿಂದ ನಾನು ಪರ್ಸ್ನಲ್ ಆಗಿ ನಿಮಗೆ ಮೆಸೇಜ್ ಮುಖಾಂತರ ತಿಳಿಸ್ಕೊಡ್ತೀನಿ. ಓಕೆನಾ, ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ನಾನು ಅಲ್ಲಿಂದ ರಿಪ್ಲೈ ಮಾಡ್ತೇನೆ. ಓಕೆ, ಇಲ್ಲಿ ಕಮೆಂಟ್ ಬಹಳಷ್ಟು ಜನರದ್ದು ಬಂದಿರುತ್ತೆ, ಯಾವುದಕ್ಕೆ ರಿಪ್ಲೈ ಕೊಡೋದು ಯಾವುದಕ್ಕೆ ಕೊಡಲ್ಲ ಗೊತ್ತಾಗಲ್ಲ. ಸೊ ಆದಷ್ಟು ನೀವು ಅಲ್ಲಿ ಕಮೆಂಟ್ ಕೂಡ ನೀವು ವಾಪಸ್ ನೋಡಲ್ಲ, ಕಮೆಂಟಲ್ಲಿ ನಾನು ರಿಪ್ಲೈ ಮಾಡಿದ್ರೆ ವಾಪಸ್ ಕೂಡ ನೀವು ನೋಡಲ್ಲ. ಅದಕ್ಕೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಮೆಸೇಜ್ ಮಾಡಿ ನಾನು ಅಲ್ಲಿಂದ ರಿಪ್ಲೈ ಮಾಡಿದ್ರೆ ನೀವು ನೋಡ್ತೀರಾ. ಆದಷ್ಟು ಈಗ ಈ ಒಂದು 18 ಜಿಲ್ಲೆಗಳನ್ನ ತಿಳಿಸ್ಕೊಡ್ತೀನಿ. ಸೊ ಒಂದೊಂದಾಗಿ ನೋಡ್ತಾ ಹೋಗಿ. ನನಗೂ ಕೂಡ ಬೇಜಾರಿದೆ, ಯಾಕಂದ್ರೆ ಬಹಳಷ್ಟು ಜನರಿಗೆ ಅಮೌಂಟ್ ಹೋಗ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆದು. ಇದನ್ನ ನಾನು ಓಪನ್ ಆಗಿ ಹೇಳ್ಬೇಕಂದ್ರೆ ಬಹಳಷ್ಟು ಜನರಿಗೆ ಹೋಗ್ತಾ ಇಲ್ಲ. ಇದು ರಿಯಲ್ ಒರಿಜಿನಲ್ ಮಾಹಿತಿ ಏನಪ್ಪಾ ಅಂದ್ರೆ ಬಹಳಷ್ಟು ಜನರಿಗೆ ಅಮೌಂಟ್ ಹೋಗ್ತಾ ಇಲ್ಲ. ಯಾಕಂದ್ರೆ ಈ ಕಡೆಗೆ ಬರ್ತಾ ಬರ್ತಾ ಡಾಕ್ಯುಮೆಂಟ್ಸ್ಗಳನ್ನ ಬಹಳಷ್ಟು ಜನರು ಒಂದು ಏನು ತಿದ್ದುಪಡಿ ಬಹಳಷ್ಟು ಜನರು ಬಹಳಷ್ಟು ಸಾರಿ ಮಾಡಿಸ್ಕೊಂಡಿದ್ದಾರೆ. ಸೊ ಹೀಗಾಗಿ ಅವ್ರಿಗೂ ಏನು ಮಾಡಕ್ಕೆ ಬರಲ್ಲ, ನಮಗೂ ಏನು ಮಾಡಕ್ಕೆ ಬರಲ್ಲ. ಮಾಡಬೇಕಾಗಿರೋದು ನೀವೇನೆ ಅದನ್ನು ಮತ್ತೊಂದು ಸಾರಿ ಅರ್ಜಿ ಸಲ್ಲಿಸಿದ್ರೆ ಮಾತ್ರ ಅಮೌಂಟು ಕಂಟಿನ್ಯೂಸ್ ಆಗಿ ಬರ್ತಾ ಹೋಗುತ್ತೆ. ಓಕೆ, ಈಗ ಈ ಒಂದು 18 ಜಿಲ್ಲೆಗಳನ್ನ ತಿಳಿಸ್ಕೊಡ್ತೀನಿ. ಆ ಒಂದು 18 ಜಿಲ್ಲೆಗಳಲ್ಲಿ ಎಲ್ಲರಿಗೆ ಬರೋಲ್ಲ ಇದು. ಆ ಒಂದು ಜಿಲ್ಲೆದಲ್ಲಿ ಕೆಲವೊಂದಿಷ್ಟು ತಾಲೂಕುಗಳಿಗೆ ಬರುತ್ತೆ. ನಿನ್ನೆನೆ ಹೇಳಿಕೊಟ್ಟಿದ್ದೀನಿ ನಾನು. ಆ ಒಂದು ತಾಲೂಕಿನಲ್ಲಿ ಬಂದರೆ ಮತ್ತೆ ನಾಳೆ ಆ ಒಂದು ಬೇರೆ ತಾಲೂಕುಗಳಿಗೆ ಬರುತ್ತೆ. ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಬಿಡ್ತಾ ಹೋಗ್ತಾ ಇದ್ದಾರೆ. ಇವರು ಡೈರೆಕ್ಟಾಗಿ ಅಮೌಂಟ್ ಎಲ್ಲರ ಖಾತೆಗೆ ಹಾಕ್ತಾ ಇಲ್ಲ, ಸರ್ವರ್ ಇಶ್ಯೂ, ಟೆಕ್ನಿಕಲ್ ಇಶ್ಯೂ ಅದು ಇದು ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಅದು ಇದು ಫೇಕ್ ನ್ಯೂಸ್ ಅಂತ ಅನ್ಕೋಬೇಡಿ, ಒರಿಜಿನಲ್ ಮಾಹಿತಿನೇ ಇರುತ್ತೆ. ಆದರೆ ನೀವು ಕನ್ಫ್ಯೂಸ್ ಆಗ್ತಾ ಇದ್ದೀರಾ ಮಾತ್ರ. ಯಾಕಂದ್ರೆ ಅರ್ಜಿಯನ್ನ ಸಲ್ಲಿಸಿ ಮತ್ತೊಂದು ಸಾರಿ ಹೋಗಿ, ಇದನ್ನೇ ನಾನು ಒತ್ತಿ ಹೇಳ್ತಾ ಇರುವಂಥದ್ದು. ಓಕೆ, ಈಗ ಈ ಒಂದು 18 ಜಿಲ್ಲೆಗಳನ್ನ ನಾವು ತಿಳ್ಕೊಳ್ಳೋಣ ಒಂದೊಂದಾಗಿ. ಗದಗ, ಬಳ್ಳಾರಿ, ಹಾಸನ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್ ಹಾಗೂ ಮಂಡ್ಯ. ಇಷ್ಟು ಜಿಲ್ಲೆಗಳಿಗೆ ಅಮೌಂಟ್ ರಿಲೀಸ್ ಆಗ್ತಾ ಇದೆ. ಇನ್ನು ಉಳಿದಿರುವಂತಹ ಜಿಲ್ಲೆಗಳಿಗೆ ನಾಳೆ ಅಥವಾ ನಾಳದು ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಬಿಡ್ತಾ ಹೋಗ್ತಾರೆ. ಈ ಒಂದು ನಾನು ಜಿಲ್ಲೆಗಳನ್ನ ಹೇಳಿದ್ನಲ್ವ, ಈ ಒಂದು ಜಿಲ್ಲೆದಲ್ಲಿ ಎಲ್ಲರಿಗೆ ಖಾತೆಗೆ ಜಮಾ ಆಗಲ್ಲ, ಎಲ್ಲರ ಖಾತೆಗೆ ಒಟ್ಟಿಗೆ ಜಮಾ ಆಗಲ್ಲ. ಯಾಕಂದ್ರೆ ಸರ್ವರ್ ಇಶ್ಯೂ ಆಗತ್ತೆ ಅಂತ ಮುಂಚೆನೇ ಹೇಳಿದ್ದೀನಿ. ಆ ಒಂದು ಜಿಲ್ಲೆದಲ್ಲಿ ಈಗ 3 ತಾಲೂಕು ಅಥವಾ 4 ತಾಲೂಕುಗಳಿದಾವೆ ಅಂತ ಅನ್ಕೊಳ್ಳಿ. ಈಗ ಉದಾಹರಣೆಗೆ ಹಾಸನ ಜಿಲ್ಲೆ ಅಂತ ಅನ್ಕೊಳ್ಳಿ. ಅದರೊಳಗೆ 5 ರಿಂದ 6 ಜಿಲ್ಲೆಗಳಿದಾವೆ, ತಾಲೂಕುಗಳಿದಾವೆ. ಆ ತಾಲೂಕಿನಲ್ಲಿ 2 ರಿಂದ 3 ತಾಲೂಕುಗಳಿಗೆ ಬಿಡ್ತಾರೆ. ನೆಕ್ಸ್ಟ್ ಬೇರೆ ಜಿಲ್ಲೆಗಳನ್ನ ನಾನು ಹೇಳಿದ್ನಲ್ಲ, ಆ ಒಂದು ಜಿಲ್ಲೆಗಳಲ್ಲಿ 2 ರಿಂದ 3 ತಾಲೂಕುಗಳಿಗೆ ಬಿಡ್ತಾರೆ. ನೆಕ್ಸ್ಟ್ ನಾನು ನಾಳೆ ಈಗ ಬೇರೆ ಮತ್ತೆ ನಾಳೆ ಅಥವಾ ನಾಡ್ದು ಬೇರೆ ಜಿಲ್ಲೆಗಳಿಗೆ ಬಿಡ್ತಾ ಇರ್ತಾರೆ. ಆ ಒಂದು ಜಿಲ್ಲೆದಲ್ಲಿ ಸ್ವಲ್ಪ ತಾಲೂಕುಗಳಿಗೆ ಹಣ ರಿಲೀಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಈ ಒಂದು ಜಿಲ್ಲೆಗೆ ಬರ್ತಾರೆ, ಹಾಸನಕ್ಕೆ ವಾಪಸ್ಸು. ಆ ಒಂದು ಹಾಸನ ಜಿಲ್ಲೆಯಲ್ಲಿಯೇ ಮತ್ತೆ ಉಳಿದಿರುವಂತಹ ತಾಲೂಕುಗಳಿಗೆ ಅಮೌಂಟನ್ನು ಹಾಕ್ತಾರೆ. ಈ ರೀತಿಯಾಗಿ ಲೇಟ್ ಆಗಿ ಡಿಲೇ ಆಗಿ ಸ್ವಲ್ಪ ಜನರಿಗೆ ಸ್ವಲ್ಪ ಖಾತೆಗೆ ಅಮೌಂಟ್ ಜಮಾ ಆಗ್ತಾ ಬರುತ್ತೆ. ಇದರಿಂದ ಟೆಕ್ನಿಕಲ್ ಇಶ್ಯೂನೂ ಆಗಲ್ಲ, ಸರ್ವರ್ ಇಶ್ಯೂನೂ ಆಗಲ್ಲ. ಎಲ್ಲರ ಖಾತೆಗೆ ಸ್ಲೋಲಿ ಪ್ರತಿ ಒಂದು ತಿಂಗಳು ಪ್ರತಿ ಒಂದು ಕಂತು. ಈಗ ಜೂನ್ನಲ್ಲಿ 11ನೇ ಕಂತೆ ಜಮಾ ಆಗೋದು. ಇದರಲ್ಲಿ ಜುಲೈನ ಒಂದು ಹಣ ಹಾಕಲ್ಲ. ಇನ್ನು ಬೇಕಾದ್ರೆ ಹಿಂದಿನ ಕಂತುಗಳನ್ನ ಹಾಕ್ಬಿಡ್ತಾರೆ. ಆದರೆ ಮುಂದಿನ ಕಂತುಗಳನ್ನ ಹಾಕೋಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಹಾಕಲ್ಲ ಕೂಡ. ಜುಲೈನಲ್ಲಿನೇ ಹಾಕೋದು 12ನೇ ಕಂತು. 12ನೇ ಕಂತಿನ ಹಣಕ್ಕೆ ವೇಟ್ ಮಾಡೋರು ಕೂಡ ಬಹಳಷ್ಟು ಜನ ಇದ್ದಾರೆ. ಯಾಕಂದ್ರೆ 11ನೇ ಕಂತಿನ ಹಣ ಬಂದಿದೆ ಅವರಿಗೆ, ಅದಕ್ಕೆ ವೇಟ್ ಮಾಡ್ತಾ ಇದ್ರೆ. ಅವ್ರಿಗೆ ಹೇಳ್ಬೇಕಂದ್ರೆ 12ನೇ ಕಂತಿನ ಹಣ ಜುಲೈನಲ್ಲಿನೇ ಬರುತ್ತೆ ವೀಕ್ಷಕರೇ. ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೋತೇನೆ. ನೀವು ಮತ್ತೊಂದು ಸಾರಿ ಅರ್ಜಿ ಸಲ್ಲಿಸಲೇಬೇಕಾಗತ್ತೆ, ಅದನ್ನ ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ. ಓಕೆ, ಈ ಒಂದು ಮಾಹಿತಿ ನಿಮಗೆ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬೈ ಟೇಕ್ ಕೇರ್ ಫ್ರೆಂಡ್ಸ್.